हरिः श्रीं श्रीगुरुभ्यो नमः समस्तगुरुभ्यो नमः हरिः श्रीं सर्वैर्गिरीन्द्रसदनैः मदनोऽपि दारैः दूरीकृतश्च बदरीपुरवासिभिस्तैः यस्याश्रयात् सकलदैवतदैवतेशं व्यासं सुशान्तमनिशं मनसा स्मरामि आचार्यः पवनोऽस्माकम् आचार्याणि च भारती देवो नारायणः श्रीशः देवी मंगलदेवता वंदे हृषीकेशमथो नृसिंहं जनार्दनं चिन्तयधीरूपेन्द्रं श्रीवामनं संस्मर विष्णुमेमि श्रीराममञ्चेऽहमधोक्षजं च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिः भवताद्विभूत्यै विश्वोत्तमं हरिं श्रीशं विश्वजीवोत्तमानिलं विश्वोत्तमगुणाकारं विश्वोत्तमयतिं श्रये हरिः श्रीं श्रीगुरुभ्यो नमः समस्तगुरुभ्यो नमः हरिः श्रीं अशेषवेदान्तकृतान्तसार व्याख्याविहारान् हरिभक्तिसिन्धून् त्रिविक्रमार्यान् परमान् गुरून् मे नारायणार्यांश्च गुरून् नमामि माङ्गल्यप्रदते मनोहरगिरा मुग्धास्मि सेयं तव श्रीमत्पादसरोजयोः सुभग गोविन्दार्य मे मानसं माद्यद्यद्यपि चुञ्चरीकति सदा हृन्मन्दिरं पावयन् ईशावास्यमदो विधेहि भगवद्भक्तिं प्रदेहि स्थिराम् हरिः श्रीं श्रीगुरुभ्यो नमः समस्तगुरुभ्यो नमः हरिः श्रीं ಶ್ರೀಮನ್ ಮಧ್ವವಿಜಯ ಮಹಾಕಾವ್ಯದ 4ನೆಯ ಸರ್ಗದಲ್ಲಿ ನಾವು ವಿಚಾರ ಮಾಡ್ತಾ ಇರುವಂಥದ್ದು. ಇದರಲ್ಲಿ ವಾಸುದೇವ ಸನ್ಯಾಸ ಸ್ವೀಕಾರ ಮಾಡಲಿಕ್ಕೆ ಹಠ ಹಿಡಿದು ಕೂತ. ಆ ವಾಸುದೇವನಿಗೆ ಇರುವಂತಹ ಅತಿಶಯವಾದಂತಹ ಸನ್ಯಾಸದ ಗಾಢ ಒಲವು ಇದು ತಾಯಿ ತಂದೆಯರನ್ನ ಬಾಧಿಸಿತ್ತು. ಇರುವ ಒಬ್ಬ ಮಗ ಸನ್ಯಾಸಿಯಾಗಿ ಬಿಟ್ರೆ ಹೇಗೆ ಅಂತ ಬಹಳ ನೋವಿತ್ತು. ಆದ್ರೂ ಬಹಳ ವಿವಾದ ಆಯ್ತು. ಏನೇ ವಿವಾದ ಆದ್ರೂ ಕೂಡ ಅವ ಹೇಳಿದ, ನಿಮಗೆ ಮತ್ತೊಬ್ಬ ಮಗ ಹುಟ್ಟುವವರೆಗೆ ನಾನೇನು ಸನ್ಯಾಸ ತಗೊಳ್ಳೋದಿಲ್ಲ ಅಂತ. ಅದೇ ರೀತಿಯಾಗಿ ಮತ್ತೊಬ್ಬ ಮಗನೂ ಹುಟ್ಟಿದ. ಅವರಿಗೆ ಮತ್ತೆ ಪುತ್ರ ಸಂತಾನವಾಯಿತು ಆ ವರ್ಷದಲ್ಲಿ. ಯಾಕೆಂದ್ರೆ ಅವರಿಗೆ ಸ್ವಲ್ಪ ವರ್ಷ ಹೆಚ್ಚಾಗಿತ್ತು. ಆದ್ರೆ ಇವನು ಮುಖ್ಯ ಪ್ರಾಣ, ಹಾಗಾಗಿ ಇವನ ಮಾತು ಏನಿದೆ ಅದರಂತೆ ಅವರಿಗೆ ಮತ್ತೆ ಪುತ್ರೋತ್ಸವ ಆಯಿತು. ತಮ್ಮನನ್ನ ನೋಡಿ, ತಮ್ಮನಿಗೆ ಬಹಳ ಪ್ರೀತಿಯಿಂದ ತಮ್ಮನನ್ನ ಕಂಡು, ಮತ್ತೆ ತಮ್ಮ ಸ್ವಲ್ಪ ನಡೆದಾಡಿ ಓಡಾಡುವ ಹುಡುಗ. ಆಗ ತಮ್ಮನನ್ನ ನೋಡಿ ವಾಸುದೇವ ಹೇಳಿದ, ತಾಯಿ ತಂದೆಯರ ಸೇವೆಯನ್ನ ಚೆನ್ನಾಗಿ ಮಾಡಬೇಕು ಅಂತ ಅವನಿಗೆ ಆ ತಮ್ಮನಿಗೆ ಹೇಳಿ ಪ್ರೀತಿಯಿಂದ ಕಂಡು, ಅನಂತರದಲ್ಲಿ ಅವ ತಾಯಿಯೊಟ್ಟಿಗೆ ಮತ್ತೆ ಸನ್ಯಾಸದ ವಿಷಯದಲ್ಲಿ ಮಾತಾಡ್ತಾನೆ. ತಾಯಿಗೆ ವಿರೋಧ ಇದೆ, ಸನ್ಯಾಸದ ಬಗ್ಗೆ ವಿರೋಧ ಇದೆ. ಇವನೊಂದು ಪಟ್ಟು ಹಾಕಿದ, ನೀನು ನನಗೆ ಈಗ ಅನುಮತಿ ಕೊಟ್ರೆ ನಾನು ಸನ್ಯಾಸಿಯಾಗಿ ಆಗೀಗ ನಮ್ಮ ಭೇಟಿ ಆಗ್ತದೆ. ನೀನು ಯಾವಾಗಲೂ ನನ್ನನ್ನ ಮನಸ್ಸಿಗೆ ಇಷ್ಟವಾದಾಗ, ನೋಡ್ಬೇಕನ್ನಿಸಿದಾಗೆಲ್ಲ ನಾನು ಬಂದು ಕಾಣಬಹುದು. ನಾವು ಉಡುಪಿಯಲ್ಲಿರುವಾಗೆಲ್ಲ ನೀನು ಭೇಟಿಯಾಗಿ ನೋಡ್ಬೋದು. ಒಮ್ಮೆ ನೀನು ಸನ್ಯಾಸಕ್ಕೆ ಅನುಮತಿ ಕೊಡದೇ ಇದ್ರೆ ನಾ ಮನೆ ಬಿಟ್ಟು ಹೋಗ್ಬಿಡ್ತೇನೆ, ದೇಶಾಂತರ ಹೋಗ್ತೇನೆ, ಎಂದು ಕಾಣ್ಲಿಕ್ಕೆ ಸಿಗುವುದಿಲ್ಲ. ನಾನು ಈ ಪ್ರದೇಶವನ್ನೇ ಬಿಟ್ಬಿಡ್ತೇನೆ, ನಿನಗೆಂದೂ ಕಾಣ್ಲಿಕ್ಕೆ ಸಿಗುವುದಿಲ್ಲ ಅಂದ್ರೆ ಅವಳು ಏನೋ ಹೆದರಿ ಬಿಟ್ಲು. ಅವನು ಏನಾದ್ರೂ ಆತ್ಮಹತ್ಯೆ ಮಾಡ್ಕೊಳ್ತಾನೋ ಏನ್ ಮಾಡ್ತಾನೋ ಅಂತ ಅದೊಂದು ರೀತಿಯ ಕೆಟ್ಟ ಆಲೋಚನೆ ಬಂದೋಯ್ತು ಮನಸ್ಸಿಗೆ. ಏನ್ ಮಾಡ್ತಾನೋ, ಮನಸ್ಸಿನ ಸೂಕ್ಷ್ಮತೆ ಹೇಗಿದೆ ಅಂತ ತಿಳಿಯುವುದಿಲ್ಲ ಅಂತ ಯೋಚಿಸಿದ್ಲು. ಮನಸ್ಸಿಲ್ಲದ ಮನಸ್ಸಿನಿಂದ ಆ ಶುಭ ಮನಸ್ಸುಗಳಾದವಳ ಆ ತಾಯಿ ಒಪ್ಪಿಗೆ ಕೊಟ್ಲು. ಒಪ್ಪಿಗೆ ಅಂದ್ರೆ ಸುಮ್ಮನಾಗಿ ಬಿಟ್ಲು, ವಿರೋಧ ಮಾಡಲಿಲ್ಲ. ಆ ನಂತರ ಸನ್ಯಾಸ ಸ್ವೀಕಾರ ಮಾಡಬೇಕು ವಾಸುದೇವ. ಅದೇ ಮುಂದಿನ ಹಂತ. ಈಗ 30ನೇ ಶ್ಲೋಕ ನೋಡುವ. ಅಥೋಪಗಮ್ಯೈಷ ಗುರುಂ ಜಗದ್ಗುರು
ಪ್ರಸಾದ್ಯತಂ ದೇವವರ ಪ್ರಸಾದಿತಃ ಸದಾ ಸಮಸ್ತಾಶ್ರಮಭಾಗ್ ಸುರೇಶ್ವರೋ ವಿಶೇಷತಃ ಖಲ್ವಭಜದ್ ವರಾಶ್ರಮಂ. ಆ ನಂತರದಲ್ಲಿ ವಾಸುದೇವ ಉಡುಪಿಗೆ ಬಂದ. ಉಡುಪಿ ಅನಂತೇಶ್ವರ ದೇವಸ್ಥಾನವೇ ಒಂದು ಕೇಂದ್ರ. ಅಲ್ಲಿ ಇದ್ದವರು ಇದೇ ಯಾವ ಅಚ್ಯುತ ಪ್ರಜ್ಞತೀರ್ಥರು. ಆ ಗುರುಗಳನ್ನು ಅರಸ್ತಾ ಅವನು ಬಂದು ಸೇರಿದಾನೆ. ಆ ಜಗದ್ಗುರುವಾದವನು ತನ್ನ ಗುರುವನ್ನು ಬಂದು ಸೇರಿದ. ಯಾಕೆ? ಸನ್ಯಾಸ ನೀಡಲಿಕ್ಕೆ ಗುರುಸ್ಥಾನೀಯರಾಗಿದ್ದವರು, ಸನ್ಯಾಸಿಯಾದವರು, ಹಿರಿಯರು ವಯಸ್ಸಿನಿಂದ, ಅವರೇ ಅಚ್ಯುತ ಪ್ರಜ್ಞರು. ಅವರ ಸಮೀಪಕ್ಕೆ ಬಂದ. ಪ್ರಸಾದ್ಯತಂ ದೇವವರ ಪ್ರಸಾದಿತಃ. ಇವನು ಈ ವಾಸುದೇವ ಬಂದು ಅಲ್ಲಿ ಸೇರಿದ್ದಾನೆ. ಅವನು ಬಂದಾಗ ಅವರನ್ನ ಅವನು ಆ ಯಾವ ಅಚ್ಯುತ ಪ್ರಜ್ಞರು ಇವನ ಬಗ್ಗೆ ಬಹಳ ಒಲುಮೆಯನ್ನ ಹೊಂದಿದ್ರು. ಹೀಗೆ ಗುರುಗಳ ಒಲುಮೆ ಪಡೆದವ ನಮ್ಮ ವಾಸುದೇವ. ಆದ್ರೆ ಯಾವ ಈ ವಾಸುದೇವ ಇವ ಜಗದ್ಗುರು. ಯಾವ ಜಗತ್ತಿಗೆ ಗುರು? ಜಗದ್ಗುರು ಅಂತ ಹೇಳಿಕೊಳ್ತಾರೆ. ಹಾಗೆಲ್ಲ ಉಂಟು, ಜಗದ್ಗುರು ಅಂತ ಬೋರ್ಡ್ ಹಾಕಿರ್ತಾರಲ್ಲ. ಯಾವ ಜಗತ್ತಿಗೆ ಗುರು? ತಮ್ಮದೇ ಒಂದು 8-10 ಮಂದಿ ಜನರಿಗೆ ಗುರುವಾಗಿರುವುದು. 8-10 ಮಂದಿಯ ಒಂದು ಜಗತ್ತು. ಆ ಪುಟ್ಟ ಜಗತ್ತಿಗೆ ಗುರುಗಳಾಗಿರ್ತಾರೆ. ಅಂಥವರನ್ನೆಲ್ಲ ನಾವು ಕಾಣ್ತೇವೆ. ಇಲ್ಲಿ ಅದಲ್ಲ. ಜಗದ್ಗುರು ಅಂದ್ರೆ ತ್ರಿಜಗದ್ಗುರು ಅಂತ. ತ್ರಿಲೋಕ ಗುರುವಾಗಿರುವವನು ನಮ್ಮ ವಾಸುದೇವ. ಈ ತ್ರಿಲೋಕ ಗುರುವಾದ ವಾಸುದೇವ ಈ ಸನ್ಯಾಸ ಸ್ವೀಕಾರ ಮಾಡಿ ಮುಂದೆ ಈ ವಾಸುದೇವನಿಗೂ ಸನ್ಯಾಸವನ್ನ ಕೊಡ್ಲಿಕ್ಕೆ ಗುರುಸ್ಥಾನೀಯರಾಗಿದ್ದಂತಹ ಅಚ್ಯುತ ಪ್ರಜ್ಞರಲ್ಲಿ ಬಂದು ಸೇರಿದ. ಅವರ ಒಲುಮೆ ಇವನ ಬಗ್ಗೆ ಇತ್ತು, ಪ್ರೀತಿ ಇತ್ತು. ಯಾವ ಈ ತ್ರಿಲೋಕ ಗುರುವಾದಂತಹ ವಾಸುದೇವನ ಒಲುಮೆಯನ್ನು ಗಳಿಸಿಕೊಳ್ಳಿಕ್ಕೆ ಎಲ್ಲ ದೇವತೆಗಳು ಕೂಡ ಹಾತೊರೆದು ಇವನನ್ನ ಸೇವಿಸ್ತಾ ಇದ್ರು. ಹೀಗೆ ಎಲ್ಲ ದೇವತೆಗಳಿಂದ ಸೇವಿತನಾದಂತಹ ವಾಸುದೇವ, ಎಲ್ಲ ದೇವತೆಗಳು ಯಾವ ಈ ವಾಸುದೇವನ ಅನುಗ್ರಹವನ್ನ ಬಯಸ್ತಾರೋ ಅಂತಹ ವಾಸುದೇವ ಈಗ ಈ ಅಚ್ಯುತ ಪ್ರಜ್ಞತೀರ್ಥರ ಬಳಿಗೆ ಬಂದು ಸೇರಿದ. ಸದಾ ಸಮಸ್ತಾಶ್ರಮ ಭಾಕ್ ಸುರೇಶ್ವರ. ಈ ವಾಸುದೇವ ಇವ ದೇವತೆಗಳ ಒಡೆಯ. ಸುರೇಶ್ವರ ಅಂತ ಹೇಳ್ತಾರೆ. ಅಂದ್ರೆ ದೇವತೆಗಳಿಗೆಲ್ಲ ಒಡೆಯ ಇವ. ಹಾಗಾಗಿ ಇವನು ವಿಶೇಷವಾಗಿ ಎಲ್ಲ ಆಶ್ರಮಗಳಲ್ಲಿಯೂ ಕೂಡ ಶ್ರೇಷ್ಠವಾದಂತಹ ಸನ್ಯಾಸ ಆಶ್ರಮವನ್ನು ಅಭಜದ್, ವರಾಶ್ರಮಂ ಅಭಜದ್. ಸಮಸ್ತಾಶ್ರಮ ಭಾಗ್ ಅಂತ ಹೇಳ್ತಾರೆ. ಇಲ್ಲಿ 2-3 ವಿಶೇಷಣಗಳನ್ನ ವಾಸುದೇವನಿಗೆ ಕೊಡುವಂಥದ್ದು. ಏನದು ಅಂದ್ರೆ ಸದಾ ಸಮಸ್ತಾಶ್ರಮ ಭಾಗ್ ಸುರೇಶ್ವರ. ಈ ವಾಸುದೇವ ಸುರೇಶ್ವರ ಅಂದ್ರೆ ದೇವೇಶ್ವರ, ದೇವತೆಗಳ ಒಡೆಯ. ದೇವತೆಗಳ ಒಡೆಯನಾಗಿರುವಂತಹ ವಾಸುದೇವ ಇವನು ಸಮಸ್ತಾಶ್ರಮ ಭಾಗ್. ಇವನು ಎಲ್ಲ ಆಶ್ರಮಗಳಲ್ಲಿಯೂ ಕೂಡ ಇರುವಂಥವ. ಹಾಗಂದ್ರೆ ಅರ್ಥ ಏನು ನೋಡಿ. ಬ್ರಹ್ಮಚರ್ಯಾಶ್ರಮ ತೋರಿಸಿದ್ದಾನೆ. ಎಲ್ಲಿ ಅದು? ಅದು ಹನುಮದ್ ಅವತಾರ ಮಾಡುವಾಗ ಬ್ರಹ್ಮಚರ್ಯಾಶ್ರಮದಲ್ಲಿ ಇವನು ಬೆಳಗಿದ. ಭೀಮಾವತಾರ ಮಾಡುವಾಗ ಭೀಮಾವತಾರದಲ್ಲಿ ಇವ ಗೃಹಸ್ಥಾಶ್ರಮವನ್ನ ತೋರಿದ. ವಾನಪ್ರಸ್ಥಾಶ್ರಮ ಅದನ್ನು ಕೂಡ ತೋರಿದ್ದಾನೆ. ಯಾಕೆ? ಪಾಂಡವರೆಲ್ಲರೂ ವನವನ್ನ ಪ್ರವೇಶ ಮಾಡಿದ್ರು. ಅಂದ್ರೆ ಪರೀಕ್ಷಿತ್ ರಾಜನಿಗೆ ಪಟ್ಟ ಕಟ್ಟಿ ಪಾಂಡವರೆಲ್ಲರೂ ಕೂಡ ವನಪ್ರವೇಶ ಮಾಡಿಬಿಟ್ರು. ಆಗ ಕೆಲ ಕಾಲ ಅವರದು ವಾನಪ್ರಸ್ಥಾಶ್ರಮವೇ. ಅನಂತರ ಅವರು ದೇಹತ್ಯಾಗ ಮಾಡಿದ್ದು. ಅನಂತರದಲ್ಲಿ ಸನ್ಯಾಸಾಶ್ರಮ ಒಂದು ಉಳಿದಿತ್ತಲ್ವಾ, ಜನರ ಕಣ್ಣಿಗೆ ಕಾಣುವ ಹಾಗೆ ನಾನು ಹೇಳೋದು. ಈಗ ಅದೇ ಆಶ್ರಮವನ್ನು ಪಡೆಯಲಿಕ್ಕೆ ಮುಖ್ಯ ಪ್ರಾಣದೇವರು ವಾಸುದೇವ ಎನ್ನುವಂಥ ಈ ಅವತಾರವನ್ನು ಮಾಡಿ ಇನ್ನು ಮುಂದೆ ಸನ್ಯಾಸಾಶ್ರಮವನ್ನ ಸ್ವೀಕಾರ ಮಾಡ್ತಾರೆ. ಅಂದ್ರೆ ಮುಖ್ಯ ಪ್ರಾಣದೇವರು 4 ರೀತಿಯ ಆಶ್ರಮಗಳಲ್ಲೂ ಕೂಡ ಬೆಳಗುವಂಥವರು. ಇವೆಲ್ಲ ಏನು ಅಂದ್ರೆ ನಮ್ಮ ಅಂದಾಜಿನಲ್ಲಿ, ಮನುಷ್ಯರ ಅಂದಾಜಿನಲ್ಲಿ ನಾವು ಹೇಳ್ತೇವೆ. ಮುಖ್ಯ ಪ್ರಾಣದೇವರ ಮಹಿಮೆ ನಮಗೇನು ತಿಳಿಯೋದು. 3 ಕೋಟಿ ರೂಪ ಮುನಿಕುಲ ಪ್ರದೀಪ ಅಂತ ಅವರ ವರ್ಣನೆ. ಮುಖ್ಯ ಪ್ರಾಣದೇವರ ವರ್ಣನೆ ಹೇಗಿದೆ ಅಂದ್ರೆ 3 ಕೋಟಿ ರೂಪ ಮುನಿಕುಲ ಪ್ರದೀಪ.
ಎಲ್ಲ ಯತಿಗಳ ಮಧ್ಯದಲ್ಲಿ, ಯತಿ ಸಂಕುಲದಲ್ಲಿ, ಯತಿ ಸಮೂಹದಲ್ಲಿ ಬೆಳಗುತ್ತಾ ಇರುವಂತಹ ದೀಪವಾಗಿ ಇದ್ದಾನೆ. ಯಾರು? ಈ ವಾಸುದೇವ. ಅಂದ್ರೆ ಈ ವಾಸುದೇವನೇ ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದ ಮೇಲೆ ಯತಿ ಸಮೂಹದೆಲ್ಲ ಬೆಳಗ್ತಾ ಇರುವಂಥವನು ಮುನಿಕುಲ ಪ್ರದೀಪ. ಇಂತಹ ವಾಸುದೇವ 3 ಕೋಟಿ ರೂಪ. ಈ ಮುಖ್ಯ ಪ್ರಾಣದೇವರಿಗೆ 3 ಕೋಟಿ ರೂಪಗಳು ಉಂಟು ಅಂತ ಹೇಳ್ತಾರೆ. ಹೀಗೆಲ್ಲ ಹೇಳುವಾಗ ನಮ್ಗೆ ಅಂದಾಜು ಬರ್ತದ ಇದು? ಹಾಗಾದ್ರೆ ಆ ಮಾತು ಸುಳ್ಳ ಅಂದ್ರೆ ಇದು ಸೀತಕ್ಕೆ ಹೇಳೋ ಮಾತಲ್ಲ. ಸೀತಕ್ಕೆ ಹೇಳೋ ಮಾತಾದ್ರೆ ಆಚೆಗೆ ಹಾಕ್ಬಿಡಿ, ಕಸ ಗುಡಿಸಿದ ಹಾಗೆ ಉಡಿಸಿ ಹಾಕ್ಬಿಡ್ಬೋದು. ಆದ್ರೆ ಈ ಮಾತನ್ನು ಭಾಗಣ್ಣ ಹೇಳಿದ್ದು, ನಮ್ಮ ಅಣ್ಣ ಭಾಗಣ್ಣ ಹೇಳಿದ್ದು. ಹೀಗಾಗಿ ಭಾಗಣ್ಣದಾಸರ ಮಾತನ್ನು ಕೇಳಿ. 3 ಕೋಟಿ ರೂಪ ಮುನಿಕುಲ ಪ್ರದೀಪ. ಹಾಗೆ ನಮ್ಮ ಮುಖ್ಯ ಪ್ರಾಣದೇವರು 3 ಕೋಟಿ ರೂಪ ಹೊಂದಿದವರಂತೆ. 4 ಆಶ್ರಮಗಳನ್ನು ನಿಭಾಯಿಸುವಂಥವರು, 4 ಆಶ್ರಮಗಳ ಕ್ರಮದಲ್ಲಿ ಅವರು ಹರಿಸೇವೆಯನ್ನ ಮಾಡಿದವರು ಅಂತ. ಹೀಗೆ ನಾರಾಯಣ ಪಂಡಿತಾಚಾರ್ಯರು ಪುಕ್ಕಟೆ ಮಾತಾಡುವುದಿಲ್ಲ, ಪ್ರಮಾಣ ಇದ್ದುಕೊಂಡು ಮಾತಾಡ್ತಾರೆ. ಎಲ್ಲಿದೆ ಪ್ರಮಾಣ ಅಂದ್ರೆ ನಾರಾಯಣ ಪಂಡಿತಾಚಾರ್ಯರನ್ನೇ ಕೇಳಬೇಕು. ತಿಳಿದು ಮಾತಾಡುವವರು ಅವರು, ತಿಳಿಯದೆ ಗಳಹುವ ಜನ ನಾವು. ಹಾಗಾಗಿ ಇಲ್ಲಿ ಏನ್ ಹೇಳ್ತಾರೆ? ಸದಾ ಸಮಸ್ತಾಶ್ರಮ ಭಾಗ್, ಸರ್ವ ಸಮಸ್ತ ಆಶ್ರಮಗಳನ್ನು ಕೂಡ, ಸರ್ವಾಶ್ರಮಗಳ ಧರ್ಮಗಳನ್ನು ಕೂಡ ನಡೆಸುವಂತಹ ದೇವೋತ್ತಮರಾಗಿರುವಂಥವರು ಮುಖ್ಯ ಪ್ರಾಣದೇವರು. ಅದೇ ಮುಖ್ಯ ಪ್ರಾಣ ಈಗ ವಾಸುದೇವನಾಗಿ ವಿಶೇಷತಃ ಅಭಜದ್ ವರಾಶ್ರಮಂ, ವಿಶೇಷವಾಗಿ ವರಾಶ್ರಮಂ ಅಂದ್ರೆ ಉತ್ತಮಾಶ್ರಮವಾಗಿರುವಂತಹ ಸನ್ಯಾಸಾಶ್ರಮವನ್ನು ವಾಸುದೇವ ಅಭಜದ್ ಹೊಂದಿದ, ಅಂದ್ರೆ ಸನ್ಯಾಸಿ ಆದ ಅಂತ ಅರ್ಥ. ಕ್ರಿಯಾಕಲಾಪಂ ಸಕಲಂಚಕಾಲ, ಕ್ರಿಯಾಕಲಾಪಂ ಸಕಲಂ ಸಕಾಲ ವಿಧಾನ ಮಾರ್ಗೇಣ ವಿಧಾಯ ಕೇವಲಂ ಸದಾ ಪ್ರಸನ್ನಸ್ಯ ಹರೇಃ ಪ್ರಸತ್ತಯೇ ಮುಹುಃ ಸಮಸ್ತನ್ಯಸನಂ ಸಮಭ್ಯದಾದ್ ಎನ್ನುವಂತಹ ಮಾತು. ಏನಂತೆ? ಹೀಗಂದ್ರೆ ಎಂಥದು? ಕ್ರಿಯಾಕಲಾಪಂ ಸಕಲಂ ಸಕಾಲವಿದ್ದು. ಈಗ ವಾಸುದೇವನಿಗೆ ಏನು ಗೊತ್ತುಂಟು? ಸಕಾಲವಿದ್ದು. ಕಾಲವಿದ್ದಂದ್ರೆ ಕಾಲವನ್ನು ಬಲ್ಲವ ಅಂತ ಅರ್ಥ. ಅದು ನಮಗ್ ಬರುವುದೇ ಇಲ್ಲ. ನಮ್ಮನ್ನ ಚೆಕ್ ಅಂತ ಮಾಡಿಕೊಳ್ಳುವ. ನಮ್ಮನೆಗೆ ಒಂದು ಹುಡುಗಿ ಬಂದಿತ್ತು, ಎಲ್ಲ ಮಾತಿಗೂ ಚೆಕ್ ಚೆಕ್ ಅಂತಿತ್ತು. ಅದರ ಕರ್ಮ ಅದು. ಶಿ ಈಸ್ ಅ ಫೇಲ್ಯೂರ್ ಇನ್ ಎವ್ರಿಥಿಂಗ್. ಎಲ್ಲದರಲ್ಲೂ ಫೇಲ್ ಆದ ಕೂಸು ಹೊಡೆದು ಹುಡುಗಿ, ಎಂತಕ್ಕೂ ಪ್ರಯೋಜನ ಇಲ್ಲ. ಮೇಕಪ್ ಒಂದು ಒಳ್ಳೇದು ಮಾಡ್ತದೆ, ಅದು ಚಕ್ ಚಕ್ ಅಂತದೆ. ಹೀಗೆ ಏನೂ ತಿಳಿಯದವರು. ಏನನ್ನು ನಾವು ತಿಳಿತೇವೆ? ಎಲ್ಲವನ್ನೂ ತಿಳಿತೇನೆ ನಾನು, ಎಲ್ಲವನ್ನೂ ವಿಚಾರಿಸ್ತೇನೆ, ನೋಡ್ತೇನೆ, ತನಿಖೆ ಮಾಡ್ತೇನೆ, ಮಾತಾಡ್ಲಿಕ್ಕೆ ಬರ್ತದೆ. ಕಾಲವಿದ್ ಅಂದ್ರೆ ಕಾಲವನ್ನು ತಿಳಿದವ ಅಂತ ಅರ್ಥ. ಸಕಾಲವಿದ್ ವಾಸುದೇವ ಕಾಲವನ್ನು ಬಲ್ಲವ. ಏನು ಹಾಗಂದ್ರೆ ಕಾಲವನ್ನು ಬಲ್ಲವ ಅಂದ್ರೆ ನಮಗೂ ಗೊತ್ತಿದೆ. ಈಗ ಸಾಯಂಕಾಲ ಗೊತ್ತಾಗಿಲ್ವಾ? ಗೊತ್ತಿದೆಯಪ್ಪ ನಮ್ಗೆಲ್ಲ ಗೊತ್ತಿದೆ ಅಂತ ಜಂಬ ಮಾಡಿ ಹೇಳ್ತೇವಲ್ವಾ? ಅದಲ್ಲ. ಕಾಲವಿದ್ದಂದ್ರೆ ಈಗ ಕಳೆದು ಹೋದ ಕಾಲದ ಎಲ್ಲ ಆಗುಹೋಗುಗಳನ್ನು ಬಲ್ಲವ. ಭವಿಷ್ಯದಲ್ಲಿ ಬರುವ ಕಾಲದ ಎಲ್ಲ ಆಗುಹೋಗುಗಳನ್ನು ಕೂಡ ಬಲ್ಲವ. ಈ ವರ್ತಮಾನದಲ್ಲಿ ಎಲ್ಲೆಲ್ಲಿ ಎಂತೆಂತ ಉಂಟು, ಯಾವ ಯಾವ ಲೋಕದಲ್ಲಿ ಎಲ್ಲೆಲ್ಲಿ ಯಾವ ಯಾವ ವ್ಯಕ್ತಿಗೆ ಏನೇನು ಆಗ್ತದೆ, ಎಲ್ಲವನ್ನು ವರ್ತಮಾನ ಕಾಲದಲ್ಲಿಯೂ ಕೂಡ ಬಲ್ಲ. ಹೀಗೆ ತ್ರಿಕಾಲ ಜ್ಞಾನಿಯಾದವನು ಯಾರೋ ಅವನಿಗೆ ಕಾಲವಿದ್ದಂತ ಹೇಳ್ತಾರೆ. ಇಂತಹವನು ಯಾರು? ವಾಸುದೇವ. ಸಕಾಲವಿದ್, ಕಾಲವನ್ನು ಚೆನ್ನಾಗಿ ಬಲ್ಲವ. ಕ್ರಿಯಾಕಲಾಪಂ ಸಕಲಂ, ಇವನು ಎಲ್ಲ ಆ ಕ್ರಮ ಪ್ರಕಾರವಾಗಿ ವೇದ ವಿಧಿಯಂತೆ ಎಲ್ಲ ಕ್ರಮವನ್ನು ಕೂಡ ಚೆನ್ನಾಗಿ ಅವನು ನಡೆಸಿದ. ಕ್ರಿಯಾಕಲಾಪಂ ಅಂದ್ರೆ ಸನ್ಯಾಸ ಸಂಬಂಧಿಯಾದಂತಹ ನಾನಾ ರೀತಿಯ ಕರ್ಮಗಳುಂಟು. ಅವುಗಳನ್ನೆಲ್ಲ ವಾಸುದೇವ ಅವೆಲ್ಲವನ್ನು ಕೂಡ ವಿಧಾನ ಮಾರ್ಗೇಣ, ವೇದ ವಿಧಾನ ಮಾರ್ಗದಲ್ಲಿ, ವೇದ ವಿಧಾನ ಕ್ರಮದಲ್ಲಿ ಎಲ್ಲ ಕ್ರಿಯಾಕಲಾಪಗಳನ್ನು ಕೂಡ ಅವನು ನಡೆಸಿದ. ವಿಧಾಯ ಕೇವಲಂ, ಅದನ್ನೆಲ್ಲ ಚೆನ್ನಾಗಿಯೇ ನಡೆಸಿದ್ದಾನೆ. ಸದಾ ಪ್ರಸನ್ನಸ್ಯ ಹರೇಃ ಪ್ರಸತ್ತಯೇ. ಅಲ್ಲ, ಹೀಗೆಲ್ಲ ಯಾಕೆ ಮಾಡಬೇಕು? ವೇದ ವಿಧಾನ ಮಾಡಬೇಕು ಅಂದ್ರೆ ವೇದ ಕ್ರಮ ಅಂದ್ರೆ ಬಹಳ ಉಂಟಲ್ವಾ? ಬಹಳ ಬಹಳ ಕಠಿಣವಾದಂತಹ ವೈದಿಕ ವಿಧಿ ಇದೆ.
ಹೀಗೆ ವೈದಿಕ ವಿಧಾನದಿಂದ ಎಲ್ಲವನ್ನು ಸಂಪೂರ್ಣವಾಗಿ ಸಮಗ್ರವಾಗಿ ನಡೆಸಿದ. ಯಾಕೆ ಯಾಕೆ ಹೀಗೆ ಮಾಡಿದ ಅಂದ್ರೆ ಸದಾ ಪ್ರಸನ್ನಸ್ಯ ಹರೇ ಪ್ರಸತ್ತಯೇ, ಹರಿಯ ಅನುಗ್ರಹಕ್ಕೋಸ್ಕರ ಹೀಗೆ ಮಾಡಿದ. ಮುಹುಹು ಸಮಸ್ತನ್ಯಸನಂ ಸಮಭ್ಯದಾತ್, ಮತ್ತು ಹರಿಯನ್ನು ಒಲಿಸಿಕೊಳ್ಳಿಕ್ಕಾಗಿ ಅವನು ಸಮಸ್ತನ್ಯಸನಂ ಎಲ್ಲವನ್ನು ಕೂಡ ಹರಿಗೆ ಅರ್ಪಿಸಿಬಿಟ್ಟ. ಹೀಗೆ ಮುಹುಹು ಮತ್ತೆ ಮತ್ತೆ ಎಲ್ಲವನ್ನು ಕೂಡ ನಂದೇನದೋ ಸ್ವಾಮಿ ನಿಂದೆ ಇದೆಲ್ಲವೂ ಅಂತ ಹರಿಗೆ ಎಲ್ಲವನ್ನು ಸಮರ್ಪಿಸಿಬಿಟ್ಟು ತಾನು ಯಾವುದನ್ನು ಅಂಟಿಸಿಕೊಳ್ಳದೆ ಪರಿಶುದ್ಧನಾಗಿ ಇದ್ದಾನೆ. ಹೀಗೆ ಇರುವಂತಹ ಇವನು ಸಮಸ್ತನ್ಯಸನಂ ಸರ್ವವನ್ನು ಹರಿಗೆ ಒಪ್ಪಿಸಿದಮ, ಇದೇ ಸನ್ಯಾಸ. ಇಲ್ಲಿ ಸದಾ ಪ್ರಸನ್ನಸ್ಯ ಹರೇಹೇ ಪ್ರಸತ್ತಯೇ ಅಂತ ಹೇಳ್ತಾರೆ. ಹಾಗಾದ್ರೆ ಇಷ್ಟೆಲ್ಲ ಮಾಡುವುದೇ ಅದಕ್ಕೆ, ನಂದೇನದೋ ಸ್ವಾಮಿ ನಿಂದೇ ಇದೆಲ್ಲವೂ ಅಂತ ಹೇಳುವಂತಹ ಮಾತಾದ್ರೂ ಭಾವವಾದ್ರೂ ಯಾಕೆ ಬರ್ತದೆ ಅಂದ್ರೆ ಹರೇಹೇ ಪ್ರಸತ್ತಯೇ, ಹರಿಯ ಅನುಗ್ರಹಕ್ಕೋಸ್ಕರವಾಗಿ ಹೀಗೆ ಮಾಡ್ಬೇಕು. ಎಲ್ಲವೂ ನನ್ನದು, ನನ್ನ ಅಧೀನ ಇದೆ, ನಾನು ಸ್ವತಂತ್ರ, ಎಲ್ಲವೂ ನನ್ನ ಹಿಡಿತದಲ್ಲಿ ಇಟ್ಕೊಳ್ತೇನೆ ಅಂತ ಭಾವ ಮಾಡಿದ್ರೆ ಹರಿ ಕೈ ಬಿಟ್ಬಿಡ್ತಾನೆ. ಜಂಬದಲ್ಲಿಯೇ ಜಂಬವನ್ನೇ ಉಸಿರಾಡಿಕೊಂಡು ಬದುಕಬಹುದು. ತಲೆ ತಗ್ಗಿಸಿದ್ರೆ ಹರಿ ಮೇಲೆ ಬೀಸ್ತಾನೆ, ಸೊಕ್ಕು ಮಾಡಿ ನಿಂತ್ರೆ ಹರಿ ಮೆಟ್ಟಿ ತುಳಿತಾನಷ್ಟೆ. ಹೀಗೆ ಆಗುವುದು. ಈಗ ಇಲ್ಲೇನಾಗಿದೆ, ಪ್ರಸನ್ನ ಸದಾಕಾಲ ಪ್ರಸನ್ನನಾಗಿರುವವ ಹರಿ. ಹರಿ ಅಂದ್ರೆ ಯಾರು? ಹರಿ ಅಂದ್ರೆ ಮತ್ಯಾರು ಅಲ್ಲ, ಅವ ಸದಾಕಾಲ ಪ್ರಸನ್ನನಾಗಿರುವವ. ಪ್ರಸನ್ನ ಅಂದ್ರೆ ಅರ್ಥ ಏನು? ಪ್ರಸನ್ನ ಅಂದ್ರೆ ಅನುಗ್ರಹೋನ್ಮುಖ ಅಂತ ಅರ್ಥ. ಸದಾಕಾಲವೂ ಕೂಡ ಪ್ರಸನ್ನನು ಅಂದ್ರೆ ಅನುಗ್ರಹೋನ್ಮುಖನಾಗಿರುವಂತಹ ಆ ಹರಿಯ ಪ್ರಸತ್ತಯೇ ಅನುಗ್ರಹಕ್ಕೋಸ್ಕರ, ಸದಾ ಅನುಗ್ರಹಶೀಲನಾಗಿಯೇ ಇರುವಂತಹ ಹರಿಯ ಅನುಗ್ರಹಕ್ಕೋಸ್ಕರವಾಗಿ ಮುಹುಹು ಮತ್ತೆ ಮತ್ತೆ ಇವ ತನ್ನೆಲ್ಲ ಆ ಸಮಸ್ತ ಶರಣಾಗತಿಯನ್ನು ಒಪ್ಪಿಸಿದ. ತನ್ನದಾಗಿ ಏನೂ ಇಲ್ಲ, ಸರ್ವಸಂಗವನ್ನು ಪರಿತ್ಯಾಗ ಮಾಡಿ ಆ ಹರಿಯನ್ನೇ ಆಶ್ರಯಿಸಿಕೊಂಡು ಹರಿಯಲ್ಲಿ ಸರ್ವಸಮರ್ಪಣಾ ಬುದ್ಧಿಯಿಂದ ಪ್ರಪತ್ತಿಯಿಂದ ಆ ವಾಸುದೇವ ಹರಿಯನ್ನು ಆರಾಧಿಸಿದ. ಇವೆಲ್ಲವೂ ಕೂಡ ಸನ್ಯಾಸದ ಲಕ್ಷಣ. ನಮಗೂ ಬರ್ತದೆ ಇದು. ನಾವೇನು ಸನ್ಯಾಸ ಅಂತ ಹಾಗೆಲ್ಲ ಕಾವಿಯೆಲ್ಲ ಉಡ್ಲಿಲ್ಲ, ಹೌದು. ಆದರೆ ಮನೋಭಾವದಿಂದ ನಮಗೆಲ್ಲ ಸನ್ಯಾಸ ಉಂಟು. ಬರುವುದಿಲ್ಲ ಬಿಡಿ, ಏನ್ ಮಾಡಿದ್ರೂ ಬರುವುದಿಲ್ಲ. ಆದರೆ ಆ ಹರಿಯನ್ನ ಎಷ್ಟು ನಾವು ದೃಢವಾಗಿ ಗಾಢವಾಗಿ ಆಶ್ರಯಿಸ್ತೇವೆ, ಪ್ರಾಪಂಚಿಕ ವಿಷಯಗಳಿಗೆ ಎಷ್ಟು ಬೆನ್ನು ಹಾಕ್ತೇವೋ ಅದೇ ನಮಗೆ ಸನ್ಯಾಸದ ಹಾದಿಯಲ್ಲಿ ಕರೆದುಕೊಂಡು ಹೋಗುವಂಥದ್ದು. ಇಲ್ಲಿ ವಾಸುದೇವ ಒಬ್ಬ ವಟು. ಆ ವಟುವಿಗೆ ಸನ್ಯಾಸ ಆಗಬೇಕು ಅಂದ್ರೆ ಅದಕ್ಕೆ ಕೆಲವು ವೇದ ವಿಧಿ ಕ್ರಮ ಉಂಟು. ಆ ವೇದ ವಿಧಿ ಕ್ರಮದಲ್ಲಿ ಅವ ಸನ್ಯಾಸವನ್ನು ಮಾಡಿಕೊಂಡಿದ್ದಾನೆ. ಮನೋಭಾವ ಹೀಗಿದೆ ಅಂದ್ರೆ ಸದಾ ಅನುಗ್ರಹಶೀಲನಾದ ಹರಿಯ ಅನುಗ್ರಹ ಪಡೆಯಲಿಕ್ಕೋಸ್ಕರ ಅವ ಸರ್ವಥಾ ಶರಣಾಗತಿಯನ್ನು ಹೊಂದಿದ್ದ ಹರಿಯಲ್ಲಿ. ಅನಂತ ಮಾತ್ರಾಂತ ಮುದಾಹರಂತಿ ಯಂ ತ್ರಿಮಾತ್ರ ಪೂರ್ವಂ ಪ್ರಣವೋಚ್ಚಯಂ ಬುಧಾಃ ತದಾ ಭವದ್ಭಾವಿ ಚತುರ್ಮುಖಾಕೃತಿ ಜಪಾಧಿಕಾರಿ ಯತಿರಸ್ಯ ಸೂಚಿತಃ. ಅನಂತ ಮಾತ್ರಾಂತ ಮುದಾಹರಂತಿಯಂ, ಈ ಯಾವ ಹರಿ ಇದ್ದಾನಲ್ಲ, ಹರಿಯು ಅನಂತ ರೂಪಗಳನ್ನು ಹೊಂದಿರುವಮ. ಹರಿಗೆ ಎಷ್ಟು ರೂಪಗಳು ಉಂಟು? ನಮಗ್ ಗೊತ್ತುಂಟು ರೀ, 10 ರೂಪ ಉಂಟು. ದಶಾವತಾರ ಮಾಡಿದ್ದಾನಲ್ವಾ, 10 ರೂಪಗಳು. ಮತ್ತು ಕೆಲವು ಉಂಟಲ್ವಾ, ಮತ್ತು ಕೆಲವು ಉಂಟು ಅಂತ ಎಣಿಕೆ ಮಾಡಿ ಏನೋ ಒಂದಷ್ಟು ಹೇಳಿಬಿಡ್ತೇವೆ. ಭಾರಿ ಬುದ್ಧಿವಂತರು ಅನ್ನೋ ಕಾಣ್ತದೆ. ಆದರೆ ಶಾಸ್ತ್ರದ ನಮ್ಮ ಗಣಿತವನ್ನೆಲ್ಲ ಶಾಸ್ತ್ರ ಕಿತ್ತು ಹಾಕ್ತದೆ. ಪರಮಾತ್ಮ ನಮ್ಮ ಗಣಿತಕ್ಕೆ ಸಿಲುಕುವುದಿಲ್ಲ. ಅಗಣಿತ, ಗಣಿತ ಮೀರಿದಂತಹ ಅನಂತ ರೂಪಗಳು ಉಳ್ಳಮ ಪರಮಾತ್ಮ. ಇಂತಹ ಈ ಹರಿಯ ಅನಂತ ರೂಪಗಳನ್ನು ಕೂಡ, ಇವೆಲ್ಲ ಈ ಹರಿಯ ಅನಂತ ರೂಪಗಳನ್ನು ಕೂಡ ಹಿಡಿಬೇಕು. ಹೇಗೆ ಹಿಡಿಬೇಕು? ಶಾಂತರಾದ ನಮಗೆ ಅನಂತ ರೂಪ ಹಿಡಿಲಿಕ್ಕೆ ಬರುವುದಿಲ್ಲ. ನಾವು ಶಾಂತರು ಅನಂತವನ್ನು ಹಿಡಿಯುವುದು ಹೇಗೆ? ಆದರೆ ಹರಿ ಅನಂತ ರೂಪಗಳಿಂದ, ಗುಣಗಳಿಂದ, ಕ್ರಿಯೆಗಳಿಂದ, ಮಹಾತ್ಮ್ಯಗಳಿಂದ ಹೀಗೆ ಸಮಗ್ರವಾಗಿಯೂ ಅನಂತನಾಗಿರುವ ಹರಿಯನ್ನು
ಶಾಂತರಾದ ನಾವು ಹಿಡಿಲಿಕ್ಕೆ ಬರೋದೇ ಇಲ್ಲ, ಆದರೆ ಹಿಡಿಲಿಕ್ಕೆ ಬರ್ತದೆ. ಹೇಗೆ ಅಂದರೆ 3 ಅಕ್ಷರಗಳಿಂದ ಹರಿಯನ್ನು ಹೋಲಿಸಿಕೊಳ್ಳುವುದು. ಅಂದರೆ ನಮಗೆ ಅನಂತ ರೂಪಗಳ ಆ ಪರಮಾತ್ಮನ ಅನಂತ ರೂಪಗಳ ಸಾಕ್ಷಾತ್ಕಾರ ಆಗ್ತದೆ ಅಂತಲ್ಲ, 3 ವರ್ಣಗಳಿಂದ ಪರಮಾತ್ಮನ 3 ರೂಪಗಳು ಕಾಣ್ತವೆ. ಆ 3 ರೂಪಗಳಲ್ಲಿರುವಂತಹ ಅನಂತ ರೂಪಗಳು ಗ್ರಹಣ ಆಗಿ ಹೋಗ್ತದೆ. ಹೀಗೆ ಅನಂತ ರೂಪಗಳನ್ನು ಒಳಗೊಂಡಿರುವಂತಹ 3 ರೂಪಗಳಿಂದ 3 ರೂಪಗಳನ್ನು 3 ವರ್ಣಗಳಿಂದ ಹೇಳುವಂಥದ್ದು. ಅದನ್ನ ಪ್ರಣವ ಅಂತ ಕರೀತಾರೆ. ಯಾರು ಕರೀತಾರೆ? ಬುಧಾಹ, ಜ್ಞಾನಿಗಳು ಕರೀತಾರೆ. ಅಂತಹ ಪ್ರಣವೋಪದೇಶವನ್ನ ವಾಸುದೇವ ಅಚ್ಯುತ ಪ್ರಜ್ಞರಿಂದ ಪಡೆದುಕೊಂಡ. ಅಲ್ಲ, ಇವನಿಗೆ ಯಾರು ಉಪದೇಶಿಸಿದ್ದು? ಅಚ್ಯುತ ಪ್ರಜ್ಞರು. ಇವನಿಗೆ ಉಪದೇಶಿಸ್ಬೇಕಾ? ಹೌದು, ಉಪದೇಶಿಸಿದ್ದಾರೆ. ಇವನು ಕೂಡ ಪ್ರಣವೋಪದೇಶ ಪಡೆದುಕೊಂಡಿದ್ದಾನೆ. ಆದರೆ ಇವ ಯಾರು ಗೊತ್ತಾ? ಇವನಿಗೆ ಅದನ್ನು ಜಪಿಸ್ಬೇಕು ಅನಂತವಾಗಿ. ಅಂದ್ರೆ ಲೆಕ್ಕ, ಹೊತ್ತು ಸಮಯದ ಲೆಕ್ಕದ ಪರಿಮಿತಿ ಇಲ್ಲದೆ ಸದಾ ಕಾಲ ಪ್ರಣವ ಜಪವನ್ನ ಸನ್ಯಾಸಿ ಮಾಡಬೇಕು. ಗೃಹಸ್ಥರೋ ಅಥವಾ ಬ್ರಹ್ಮಚಾರಿಗಳು, ವಾನಪ್ರಸ್ಥಾಶ್ರಮದಲ್ಲಿ ಇರುವವರು, ಇವರಿಗೆಲ್ಲ ಆ ಪ್ರಣವಕ್ಕೆ ಅಷ್ಟೆಲ್ಲ ಇಲ್ಲ, ಅಷ್ಟು ಮಾಡ್ಲಿಕ್ಕಿಲ್ಲ. ಅವರು ಅಧಿಕಾರವೇ ಕಡಿಮೆ. ಪ್ರಣವ ಹೇಳಬಹುದು, 10 ಹೇಳ್ಬೋದು, 100 ಹೇಳಬಹುದು. ಆ ಮಂತ್ರಕ್ಕೆ ಅನುಕೂಲವಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ಪ್ರಣವ ಹೇಳ್ಬೋದು. ಬಿಟ್ರೆ ಉಳಿದಂತೆ ಕೇವಲ ಪ್ರಣವ ಮಂತ್ರವನ್ನೇ ಲೆಕ್ಕ ತಪ್ಪಿ ಲೆಕ್ಕ ಮೀರಿ ಹೇಳುವಂಥದ್ದು ಆ ಅಧಿಕಾರ ಮತ್ತೆ ಯಾವ ಆಶ್ರಮಿಗಳಿಗೂ ಇಲ್ಲ, ಸನ್ಯಾಸಾಶ್ರಮದವರಿಗೆ ಮಾತ್ರ ಉಂಟು. ಇದು ಸರ್ವ ಪ್ರಸಿದ್ಧವಾದ ವಿಷಯ. ಈಗ ಇವನು ಅದಕ್ಕೆ ಜಪಾಧಿಕಾರಿ ಯಾವುದು? ಯತಿರಸ್ಯ ಸೂಚಿತ. ಈ ಯಾವ ವಾಸುದೇವ ಯತಿಯಾಗಿ ಜಪಾಧಿಕಾರಿಯಾದ. ಯಾವ ಜಪ? ಪ್ರಣವಸ್ಯ ಜಪಾಧಿಕಾರಿ. ಪ್ರಣವ ಜಪವನ್ನು ಮಾಡಲಿಕ್ಕೆ ಅಧಿಕಾರಿಯಾಗಿ ಹೋದ ವಾಸುದೇವ. ಆ ರೀತಿ ಯತಿಯಾದ. ಆದರೆ ಇವನು ಈ ಸನ್ಯಾಸದ ದೃಷ್ಟಿಯಿಂದ ಮಾತ್ರ ಪ್ರಣವ ಜಪ ಮಾಡುವವನಲ್ಲ. ಭಾವಿ ಚತುರ್ಮುಖ ಆಕೃತಿ. ಭವಿಷ್ಯತ್ ಬ್ರಹ್ಮಕಲ್ಪದಲ್ಲಿ 4 ಮುಖದ ವಿರಿಂಚಿಯಾಗುವಂತಹವನು ಈ ವಾಸುದೇವ. ಇಂತಹ ಭವಿಷ್ಯತ್ ಬ್ರಹ್ಮಕಲ್ಪದಲ್ಲಿ ಭವಿಷ್ಯತ್ ಬ್ರಹ್ಮಕಲ್ಪದಲ್ಲಿ ಚತುರ್ಮುಖ ವಿರಿಂಚಿಯ ಪದವಿಯನ್ನು ಪಡೆಯುವಂತಹ ಈ ವಾಸುದೇವ ಈಗ ಸನ್ಯಾಸ ಪಡೆದುಕೊಂಡು ಈಗ ಅವನು ಯತಿಯಾಗಿ ವಿಶೇಷವಾಗಿ ಪ್ರಣವ ಮಂತ್ರಕ್ಕೆ ಜಪಾಧಿಕಾರಿಯಾಗಿ ಬಿಟ್ಟ. ಯಾವ ಈ ವಾಸುದೇವನ ಸಾಮರ್ಥ್ಯ ಹೇಗಿತ್ತು ಅಂದ್ರೆ, ಒಂದೇ ಒಂದು ಪ್ರಣವ ಮಂತ್ರ, ಆ ಪ್ರಣವ ಮಂತ್ರ 3 ವರ್ಣಗಳಿಂದ ಕೂಡಿರುವಂತಹ ಪ್ರಣವ ಮಂತ್ರವನ್ನ ಹೇಳಿ ಪರಮಾತ್ಮನ 3 ರೂಪಗಳಲ್ಲಿ ಅನಂತ ರೂಪಗಳನ್ನು ಸೇರಿಸಿ ಧ್ಯಾನ ಮಾಡುವಂತಹ ಸಾಮರ್ಥ್ಯವುಳ್ಳ ಮಾಯಿಮ. ಈಗವ ಈ ರೀತಿ ಜಪಾಧಿಕಾರಿಯಾಗಿ ಲೋಕದ ಕಣ್ಣಿಗೆ ಕಾಣಿಸ್ತಾನೆ. ಸದಾಕಾಲ ಅವನೇ ಜಪಿಸುವಮ. ಪ್ರತಿ ಒಂದು ಜೀವಿ, ಅದು ಒಂದು ಸಣ್ಣ ಹುಳುವೆ ಆಗಿರ್ಬೋದು, ಕ್ರಿಮಿ ಕೀಟ ಆಗಿರ್ಬೋದು, ಉಸಿರಾಡ್ತದೆ ಅಂದ್ರೆ ಉಸಿರಾಡಿಸುವಮ ಮುಖ್ಯ ಪ್ರಾಣ. ಸರ್ವ ಜೀವಿಗಳಲ್ಲಿಯೂ ಕೂಡ ಅಂತರ್ಯಾಮಿಯಾಗಿದ್ದುಕೊಂಡು ಆ ಜೀವಿಯನ್ನು ಬದುಕಿಸ್ತಾ ಇರುವ ಮುಖ್ಯ ಪ್ರಾಣ ಅಲ್ಲೆಲ್ಲ ಪ್ರಣವ ಜಪವನ್ನ ಸದಾ ಮಾಡ್ತಾನೆ. ನಮ್ಮ 2 ಕಿವಿಗಳನ್ನು ನಾವು ಗಟ್ಟಿ ಮುಚ್ಚಿಕೊಂಡ್ರೆ ಒಳಗೆ ನಮಗೆ ಕೇಳಿಸ್ತದೆ. ಆ ಪ್ರಣವ ಜಪ ನಮ್ಮ ಎಲ್ಲರಿಗೂ ಕೇಳಿಸ್ತದೆ. ಆ ಪ್ರಣವ ಜಪವನ್ನ ವಾಸುದೇವ ಮಾಡ್ತಾನೆ, ಅಂದ್ರೆ ಮುಖ್ಯ ಪ್ರಾಣ ಮಾಡ್ತಾನೆ. ಅದಕ್ಕಾಗಿ ಅವನಿಗೆ ಸನ್ಯಾಸಾಶ್ರಮದ ಅಗತ್ಯ ಅಂತಲ್ಲ, ಲೋಕದ ಕಣ್ಣಿಗೆ ಅವನ ಆ ಸಂಕಲ್ಪಾನುಸಾರ ಈಗ ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದ್ದಾಗಿತ್ತು ಎನ್ನುವುದನ್ನು ಹೇಳಿದರು. ಗುಣಾನುರೂಪೋನ್ನತಿ ಪೂರ್ಣಬೋಧ ಇತ್ಯಮುಷ್ಯ ನಾಮದ್ವಿಜ ವೃಂದವಂದಿತ ಉದಾಹರದ್ಭೂರಿ ಯಶಾಹಿ ಕೇವಲಂ ನ ಮಂತ್ರವರ್ಣ ಸಚ ಮಂತ್ರವರ್ಣಕಃ. ಈಗ ಎಂತಾಗಿದೆ, ವೇದ ಮಂತ್ರದಲ್ಲಿ ಬಂದಂತಹ ಒಂದು ಒಳ್ಳೆ ಹೆಸರು ಉಂಟು. ಅದೆಂಥದ್ದು ಅಂದ್ರೆ ದಶಪ್ರಮತಿ ಅಂತಿದೆ. ದಶಪ್ರಮತಿ ಎನ್ನುವಂತಹ ಒಂದು ಪದ ವೇದದಲ್ಲಿ ಬಂದಿರುವಂಥದ್ದು. ವೇದ ಮಂತ್ರದಲ್ಲಿ ನಮಗೆ ತಿಳಿಯುವಂಥದ್ದು ಯಾವುದು? ನಮಗೆ ವೇದ ಮಂತ್ರಗಳಲ್ಲಿ ಪಠಿತವಾದಂತಹ ಒಂದು ಪದ ದಶಪ್ರಮತಿ ಎನ್ನುವಂಥದ್ದು. ಆ ದಶಪ್ರಮತಿ ಎನ್ನುವುದಕ್ಕೆ ಅರ್ಥ ಏನು ಗೊತ್ತಾ? ದಶ ಅನ್ನುವ ಪದಕ್ಕೆ ಸಾಮಾನ್ಯವಾಗಿ ನಮ್ಮ ಅರ್ಥ ಏನು? ದಶ ಅಂದ್ರೆ 10 ಅಂತ. ಇದು ಮೇಲ್ನೋಟದ ಅರ್ಥ.
ಇದಲ್ಲದೆ ದಶ ಶಬ್ದಕ್ಕೆ ಪೂರ್ಣ ಅನ್ನೋ ಅರ್ಥ ಇದೆ. ದಶ ಎನ್ನುವಂತಹ ಪದಕ್ಕೆ ಪೂರ್ಣ ಅಂತ ಅರ್ಥ. ಪ್ರಮತಿ ಅಂದ್ರೆ ಪ್ರಜ್ಞೆ ಅಂತ ಅರ್ಥ. ಪ್ರಮತಿ ಅಂದ್ರೆ ಜ್ಞಾನ. ಮತಿ ಪ್ರಮತಿ ಎನ್ನುವ ಪದಗಳಿಗೆ ಜ್ಞಾನ ಅಂತ ಅರ್ಥ. ಹಾಗಾಗಿ ದಶಮತಿ. ದಶಪ್ರಮತಿ ಅಂದ್ರೆ ಪೂರ್ಣ ಪ್ರಜ್ಞಾ ಅಂತ ಅರ್ಥ. ಹೀಗಾಗಿ ದಶಪ್ರಮತಿ ಅಂದ್ರೆ ಪೂರ್ಣ ಪ್ರಜ್ಞಾ ಅಂತ. ಈ ದಶಪ್ರಮತಿ ಎನ್ನುವಂತಹ ಪದ ವೇದ ಮಂತ್ರಗಳಲ್ಲಿ ಹೇಳಲ್ಪಟ್ಟದ್ದು. ಇದೊಂದು ವಿಷಯ. ಇಲ್ಲಿ ಈ ವೇದ ಮಂತ್ರದಲ್ಲಿ ಏನು ಪಠಿತವಾದಂತಹ ನಾಮ ದಶಪ್ರಮತಿ ಎನ್ನುವಂಥದ್ದುಂಟೋ ಅದರ ಅರ್ಥವತ್ತಿಕೆಯಲ್ಲಿ, ಅದರ ಅರ್ಥ ಅಂದ್ರೆ ಅದರ ಪರ್ಯಾಯ ಅರ್ಥವಾಗಿ ಇರುವಂತಹ ಹೆಸರು ಪೂರ್ಣ ಪ್ರಜ್ಞಾ ಎನ್ನುವಂಥದ್ದು. ದಶಪ್ರಮತಿ ಎನ್ನುವಂತಹ ವೇದ ಮಂತ್ರಗಳಲ್ಲಿ ಬರುವಂತಹ ಪದದ ಮತ್ತೊಂದು ಅದೇ ಅರ್ಥವನ್ನು ಕೊಡುವಂತಹ ಒಂದು ಪದ ಪೂರ್ಣ ಪ್ರಜ್ಞಾ ಎನ್ನುವಂಥದ್ದು. ಹಾಗಾಗಿ ಆ ಪೂರ್ಣ ಪ್ರಜ್ಞಾ ಎನ್ನುವಂತಹ ಹೆಸರಿನಿಂದ ವೇದ ಮಂತ್ರ ಹೇಳುವಂತೆ ಈ ನಮ್ಮ ವಾಸುದೇವನಿಗೆ ಪೂರ್ಣ ಪ್ರಜ್ಞಾ ಎನ್ನುವಂತಹ ಸನ್ಯಾಸಾಶ್ರಮದ ಹೆಸರನ್ನು ಅಚ್ಯುತ ಪ್ರಜ್ಞರು ಕೊಟ್ಟರು. ಅಂತಹ ಹಿರಿದಾದ ಕೀರ್ತಿ ಯಾರಿಗಿದೆ? ನಮ್ಮ ಅಚ್ಯುತ ಪ್ರಜ್ಞರಿಗಿದೆ. ಹೀಗೆ ಅಚ್ಯುತ ಪ್ರಜ್ಞ ತೀರ್ಥರು ಪೂರ್ಣ ಪ್ರಜ್ಞ ತೀರ್ಥ ಎನ್ನುವ ಹೆಸರನ್ನು ಈ ವಾಸುದೇವನಿಗೆ ಆಶ್ರಮನಾಮವಾಗಿ ಕೊಟ್ಟರು. ಇದನ್ನ ಪೂರ್ಣ ಬೋಧ ಅಂತಲೂ ಕರೆಯುವುದು ಉಂಟು. ಪೂರ್ಣ ಬೋಧ, ಪೂರ್ಣ ಪ್ರಜ್ಞಾ, ಪೂರ್ಣ ಪ್ರಮತಿ, ನೀವು ಯಾವ ಪದದಿಂದ ಪರ್ಯಾಯ ಪದದಿಂದ ಕರೆದರೂ ಒಂದೇ ಅದು ಅರ್ಥ. ದ್ವಿಜ ವೃಂದ ವಂದಿತ. ಸಮಸ್ತ ದ್ವಿಜರು ಅಂದ್ರೆ ಬ್ರಾಹ್ಮಣರು. ಎಲ್ಲ ಬ್ರಾಹ್ಮಣರ ಸಮೂಹದಿಂದ ವಂದನೆ ಕೈಗೊಳ್ಳುವ ಈ ಒಂದು ದಿವ್ಯವಾದಂತಹ ಈ ನಾಮ ಪೂರ್ಣಬೋಧ ಎನ್ನುವಂತಹ ನಾಮವುಳ್ಳವನಾದ ವಾಸುದೇವ, ಇದು ಗುಣಾನುರೂಪೋನ್ನತಿ ಪೂರ್ಣಬೋಧ ಅಂತ ಹೇಳ್ತಾರೆ. ಈ ಪೂರ್ಣಬೋಧ ಅಥವಾ ಪೂರ್ಣ ಪ್ರಜ್ಞಾ ಎನ್ನುವಂತಹ ಹೆಸರಿದೆಯಲ್ಲ, ಅದು ಅವನ ಗುಣಗಳಿಗೆ ಹೊಂದುತ್ತದೆ. ಪೂರ್ಣ ಜ್ಞಾನವುಳ್ಳವನು ಪೂರ್ಣ ಪ್ರಜ್ಞಾ, ಪೂರ್ಣ ಬೋಧ ಅಂತ ಹೇಳುವಂಥದ್ದು. ಅಂಥದೇ ಅವನಿಗೆ ಗುಣ ಇದೆ. ಅಂದ್ರೆ ಪೂರ್ಣ ಜ್ಞಾನವನ್ನೇ ಹೊಂದಿರುವಂತಹ ಗುಣವುಳ್ಳವನಾದ್ದರಿಂದ ಅವನ ಗುಣಕ್ಕೆ, ವಾಸುದೇವನ ಗುಣಕ್ಕೆ ತಕ್ಕ ಹಾಗೆ ಪೂರ್ಣ ಜ್ಞಾನ ಉಳ್ಳವ ಪೂರ್ಣ ಪ್ರಜ್ಞಾ ಅನ್ನೋ ಹೆಸರಾಯಿತು. ಅದಕ್ಕೆ ಅನುರೂಪವಾದದ್ದು, ಅವನ ಗುಣಕ್ಕೆ ಅನುರೂಪವಾದಂತಹ ಆ ಹೆಸರನ್ನ ಪೂರ್ಣಬೋಧ ಪೂರ್ಣ ಪ್ರಜ್ಞಾ ಎನ್ನುವಂತಹ ಹೆಸರನ್ನ ಅಚ್ಯುತ ಪ್ರಜ್ಞರು ಕೊಟ್ಟರು. ಮತ್ತು ಭೂರಿ ಯಶಾಹ ಹಿ ಕೇವಲಂ, ಮತ್ತು ಅತಿಶಯವಾದಂತಹ ಕೀರ್ತಿ ಸಂಪನ್ನತೆ ನಮ್ಮ ಪೂರ್ಣ ಪ್ರಜ್ಞರಿಗಿತ್ತು. ನಮಂತ್ರವರ್ಣ ಸಚಮಂತ್ರವರ್ಣಕಃ, ಇವರು ವೇದ ಮಂತ್ರಗಳು ಮಾತ್ರ ಅಲ್ಲ, ಆ ಕೇವಲ ವೇದ ಮಂತ್ರಗಳಲ್ಲಿ ಪಠಿತವಾದಂತಹ ಈ ಪೂರ್ಣ ಪ್ರಜ್ಞಾ ಎನ್ನುವಂತಹ ಅರ್ಥ ಕೊಡುವಂತಹ ದಶಪ್ರಮತಿ ನಾಮ ಇದೆ ಎನ್ನುವಂಥದ್ದು ಹೌದಾದರೂ ಅದರ ಜೊತೆಯಲ್ಲಿ ವೇದ ಉಪನಿಷತ್ತು ಏನುಂಟು, ಆ ವೇದೋಪನಿಷತ್ತುಗಳಲ್ಲಿ ಇರುವಂತಹ ಮಂತ್ರಗಳನ್ನು ಚೆನ್ನಾಗಿ ತಿಳಿದಂತಹ ಅಚ್ಯುತ ಪ್ರಜ್ಞರೂ ಕೂಡ ಈ ನಮ್ಮ ವಾಸುದೇವನನ್ನು ಆ ದಶಪ್ರಮತಿ ಎನ್ನುವ ಅರ್ಥವನ್ನೇ ಕೊಡುವಂತಹ ಸೂಚಿಸುವಂತಹ ಪರ್ಯಾಯ ಅರ್ಥಕವಾಗಿರುವ ಪೂರ್ಣ ಪ್ರಜ್ಞಾ ಎನ್ನುವಂತಹ ಹೆಸರಿನಿಂದಲೇ ಕರೆದರು. ತಕ್ಷಣ ಎಲ್ಲ ಬ್ರಾಹ್ಮಣರು ಪೂರ್ಣಪ್ರಜ್ಞ ತೀರ್ಥರು ಎನ್ನುವಂತಹ ಹೆಸರನ್ನ ಎಲ್ಲರೂ ಕೂಡ ಸಂತೋಷದಿಂದ ಎಲ್ಲರೂ ಕೂಡ ಹೇಳಿಕೊಂಡು ಈ ಬ್ರಾಹ್ಮಣ ಸಮೂಹವೆಲ್ಲವೂ ಕೂಡ ಪೂರ್ಣಪ್ರಜ್ಞ ತೀರ್ಥರಿಗೆ ನಮಸ್ಕಾರ ಮಾಡಿತು ಅಂತ ಹೀಗೆ ಇದನ್ನು ವರ್ಣಿಸ್ತಾರೆ. ನಿರಂಗರಾಗಂ ಮುಖರಾಗವರ್ಜಿತಂ ವಿಭೂಷಣಂ ವಿಷ್ಟಪಭೂಷಣಾಯಿತಂ ಅಮುಂ ಧೃತಾಷಾಢಮವೇಕ್ಷ್ಯ ಮೇನಿರೇ ಸ್ವಭಾವ ಶೋಭಾನುಪಮೇತಿ ಜಂತವಃ. ಆಯ್ತಪ್ಪ, ಚಂದ ಕಾಣ್ಲಿಕ್ಕೆ ಏನ್ರಿ ಮಾಡ್ಬೇಕು? ಚಂದ ಕಾಣ್ಬೇಕಪ್ಪ, ನಾನು ಏನ್ ಮಾಡ್ಬೇಕು? ಸ್ವಚ್ಛವಾಗಿ ಮುಖ ತೊಳೆರಿ, ಇಂಥದನ್ನು ಹಚ್ಚಿ ಅಂಥದನ್ನು ಹಚ್ಚಿ ಒಳ್ಳೆ ಮೇಕಪ್ ಮಾಡಿ ಚಂದ ಕಾಣ್ತೀರ ಹೇಳ್ತಾರೆ. ಮೇಕಪ್ ಮಾಡುವ ಅನೇಕ ತಜ್ಞರು ಇದ್ದಾರೆ, ಹೌದಾ? ಇದು ಯಾವ ಕಾಲದಲ್ಲಿ? ಈ ಕಾಲದಲ್ಲಿ ಮಾತ್ರ ಮೇಕಪ್ ಸೆಟ್ ಇದ್ದದ್ದಲ್ಲ, ಇದು ಯುಗಾಂತರಗಳಿಂದಲೂ ಮೇಕಪ್ ಸೆಟ್ ಉಂಟು. ಬಹುರೀತಿಯ ಆ ಅಲಂಕಾರಗಳನ್ನ, ಅಂಗರಾಗಗಳನ್ನ ಯುಗಾಂತರಗಳಿಂದ ಮಾಡಿಕೊಂಡು ಬಂದಿದ್ದಾರೆ. ಇದು ಪ್ರಸಿದ್ಧವಾದ ವಿಷಯವೇ, ಅದರಲ್ಲೇನು
ವ್ಯತ್ಯಾಸವೇನಿಲ್ಲ. ಆಯುರ್ವೇದ ಶಾಸ್ತ್ರವು ಅಂಥದನ್ನೆಲ್ಲ ಲೇಪಗಳನ್ನೆಲ್ಲ ಹೇಳಿಕೊಡ್ತದೆ. ಆದರೆ ನಮ್ಮ ಈ ವಾಸುದೇವ ಪೂರ್ಣ ಪ್ರಜ್ಞೆ ತೀರ್ಥರು ಅಂತ ಸನ್ಯಾಸ ತೆಗೆದುಕೊಂಡಾಯ್ತು. ಸನ್ಯಾಸಿಯಾದವನಿಗೆ ಯಾವ ಮೇಕಪ್ಪು ಇರುವುದಿಲ್ಲ, ಸ್ವಚ್ಛವಾಗಿ ಸ್ನಾನ ಮಾಡಿ ಬಂದ್ರೆ ಆಯ್ತು. ನಿರಂಗರಾಗಂ, ಯಾವ ಅಂಗರಾಗವನ್ನು ಬಳಿದಿಲ್ಲ. ಹೌದಾ? ಅಂದ್ರೆ ಚಂದನವನ್ನು ಹಚ್ಚಿಕೊಳ್ಳೋದು, ಚಂದನದಿಂದ ಮುಖ ಮೈಯೆಲ್ಲ ತಿಕ್ಕಿಕೊಂಡಾಗ ಆ ಮೈಗೆ ಮುಖಕ್ಕೆಲ್ಲ ಶೋಭೆ ಬರ್ತದೆ. ಇವನೇನನ್ನು ಬಳಸುವುದಿಲ್ಲ, ಚಂದನ ಲೇಪ ಇತ್ಯಾದಿ ಯಾವ ಅಂಗರಾಗದ ಲೇಪ ಇಲ್ಲ ಇವನಿಗೆ. ನಿರಂಗರಾಗಂ, ಮುಖರಾಗ ವರ್ಜಿತಂ, ಮುಖಕ್ಕೆ ಹಚ್ಚುವಂತಹ ಬಣ್ಣ ಇರ್ತದೆ, ಮುಖಕ್ಕೆ ಹಚ್ಚುವಂತಹ ಬಣ್ಣ, ತುಟಿಗೆ ಹಚ್ಚುವ ಬಣ್ಣ, ಹೀಗೆಲ್ಲ ಇರ್ತದೆ. ಅದು ಯಾವುದನ್ನೂ ಇವನು ಹಚ್ಚಲಿಲ್ಲ. ಆದರೆ ಇವ ಹೇಗಿದ್ದ ಅಂತ ಕೇಳಿದ್ರೆ, ಇವನ ಮೈಗೆ ಹೋಗ್ಲಿ, ಇವನ ಮೈಗಾದ್ರೂ ಅತ್ಯುತ್ತಮವಾದಂತಹ ವಸ್ತ್ರಗಳನ್ನ, ಹೊಳೆಯುವಂತಹ ವಸ್ತ್ರ ಹುಟ್ಟಿದ್ದಾನ? ಅದೂ ಇಲ್ಲ. ಆದ್ರೆ ವಿಭೂಷಣ ಮತ್ತು ಆಭರಣ ಧರಿಸಿದ್ದಾನ? ಚಂದ ಕಾಣ್ಲಿಕ್ಕೆ ಏನ್ ಬೇಕು ಹೇಳಿ? ಚಂದವಾದ ವಸ್ತ್ರ ಉಡಬೇಕು, ಆಭರಣ ತೊಡಬೇಕು, ಒಳ್ಳೆ ರೀತಿ ಮುಖದ ಅಲಂಕಾರ ಮಾಡಿಕೊಳ್ಬೇಕು, ಅಂಗರಾಗ ಹಚ್ಚಿಕೊಳ್ಬೇಕು, ಮತ್ತೆ ತುಟಿಗೆಲ್ಲ ಬಣ್ಣ ಹಚ್ಚಬೇಕು, ಹೀಗೆಲ್ಲ ಉಂಟು. ಇದೇನೂ ಇಲ್ಲ. ಇವೆಲ್ಲ ಏನೇನು ಮಾಡಿಕೊಂಡು ಚಂದ ಕಾಣ್ಲಿಕ್ಕೆ ಲೋಕದಲ್ಲಿ ಇದ್ದಾರೆ ಜನ. ಅದು ಯಾವುದೂ ಇಲ್ಲದ ಮಹಿಮ. ಅಮುಂ ಧೃತಾಷಾಢಮವೇಕ್ಷಮೇನಿರೆ. ಆದ್ರೂ ಕೂಡ ಲೋಕದಲ್ಲಿ ಚಂದವಾಗಿರುವವನು ಯಾರು ಅಂತ ಪ್ರಶ್ನೆ ಮಾಡಿದೆ. ಸುಂದರ ಪುರುಷ ಯಾರು ಅಂದ್ರೆ ಇದೇ ನಮ್ಮ ವಾಸುದೇವ ಪೂರ್ಣ ಪ್ರಜ್ಞ. ಯಾಕೆ ಹೀಗೆ? ಅಷ್ಟು ಕೈಯಲ್ಲಿ ದಂಡ ಹಿಡಿದಿದ್ದಾನೆ, ಕೌಪೀನಧಾರಿ, ಕೈಯಲ್ಲಿ ದಂಡ ಹಿಡಿದವ, ಮುಂಡಿ ಅಂದ್ರೆ ಮುಂಡನ ಮಾಡಿಸಿಕೊಂಡಿದ್ದಾನೆ. ಏನ್ ಚಂದ ಕಾಣ್ಬೇಕಪ್ಪ, ತಲೆ ಬೋಳಿಸಿಕೊಂಡು ಕೈಯಲ್ಲಿ ಒಂದು ದಂಡ ಹಿಡಿದು ಕೌಪೀನಧಾರಿಯಾಗಿ ನಿಂತಹ ಈ ಹುಡುಗ, ಇವನನ್ನ ಕಂಡವರು ಅಂದುಕೊಂಡ್ರು ಏನದು ಸ್ವಭಾವ ಶೋಭಾನುಪಮೇತಿ ಜಂತವಃ. ಜನರೆಲ್ಲ ಅಂದ್ರು ಸಹಜವಾದಂತಹ ಚೆಲುವಿಗೆ ಯಾವುದೂ ಸಮಾನವಲ್ಲ. ಸಹಜವಾಗಿರುವಂತಹ ಚೆಲುವಿದ್ರೆ ಅದಕ್ಕೆ ಹೊರಗಿನ ಯಾವ ವಸ್ತುಗಳು ಬೇಡ. ಯಾವ ವಸ್ತುಗಳಿಂದಲೂ ಚಂದ ಕಾಣ್ಬೇಕು ಅಂತಲ್ಲ, ಸ್ವಭಾವ ಸಹಜವಾಗಿ ಚಂದವಾಗಿಯೇ ಇರ್ತಾರೆ. ಹುಟ್ಟಿನಿಂದ ಚಂದವಾಗಿರುವವರು ಚಂದವಾಗಿಯೇ ಇರ್ತಾರೆ. ಅದಕ್ಕಾಗಿ ಯಾವ ಮೇಕಪ್ ಬಳಿಯುವುದು ಬೇಡ. ಆದ್ರಿಂದ ಇವನನ್ನ ಅಮುಂ ಧೃತಾಷಾಢಮವೇಕ್ಷ ಮೇನಿರೆ, ಜನರೆಲ್ಲ ತಿಳಿದ್ರು. ಕೈಯಲ್ಲಿ ದಂಡ ಹಿಡಿದು ನಿಂತಹ ಈ ವಾಸುದೇವ, ಇವನನ್ನು ನೋಡಿ ಸ್ವಭಾವ ಶೋಭಾ, ಹುಟ್ಟಿನಿಂದ ಬಂದಂತಹ ಶೋಭೆ ಏನಿದೆ ಅದೇ ಅನುಪಮ, ಅದು ಅಸಮಾನವಾಗಿರುವಂಥದ್ದು ಅಂತ ಎಲ್ಲ ಜನರು, ಇವನನ್ನು ಕಂಡ ಜನರೆಲ್ಲ ಹೀಗೆ ತಿಳಿದರು. ಆ ರೀತಿ ಅಷ್ಟು ಸುಂದರ ಪುರುಷನಾಗಿದ್ದವನು ಲೋಕದಲ್ಲಿಯೇ ಚೆಲುವ ಯಾರು ಅಂದ್ರೆ ನಮ್ಮ ಪೂರ್ಣಪ್ರಜ್ಞರು ಅಂತ ಇದನ್ನು ಹೇಳ್ತಾರೆ. ಭುಜಂಗಭೂತೇಶ ವಿಹಂಗಪಾದಿಕೈಃ ಪ್ರವಂದಿತಃ ಸಾವಸರ ಪ್ರತೀಕ್ಷಣೈಃ ನನಾಮ ಸೋಯಂ ಗುರುಪೂರ್ವಕಾನ್ಯತೀನ್ ಅಹೋ ಮಹೀಯೋ ಮಹತಾಂ ವಿಡಂಬನಂ. ಈ ಯಾವ ಪೂರ್ಣಪ್ರಜ್ಞರು ಕೈಯಲ್ಲಿ ದಂಡಧಾರಿಗಳಾಗಿ ಆ ಸನ್ಯಾಸವನ್ನು ಸ್ವೀಕಾರ ಮಾಡಿ ಆಯಿತು, ದಂಡಧಾರಣೆ ಆಯಿತು, ಪೂರ್ಣಪ್ರಜ್ಞೆ ತೀರ್ಥರು ಎನ್ನುವಂತಹ ಹೆಸರು ಸಿಕ್ಕಿತು. ಈಗ ಇವರ ಬಗ್ಗೆ ನೋಡುವಾಗ, ಇವರನ್ನ ನೋಡಿ ಸನ್ಯಾಸಿಯಾದವರಿಗೆ ಎಲ್ಲರೂ ಕೂಡ ಆ ಬ್ರಾಹ್ಮಣ ಸಮೂಹವೆಲ್ಲ ಬಂದು ನಮಸ್ಕರಿಸಿತು. ಸರಿ, ಅದರೊಟ್ಟಿಗೆ ಭುಜಂಗ ಭೂತೇಶ ವಿಹಂಗಪಾದಿಕೈಹಿ, ಅದರ ಜೊತೆಯಲ್ಲಿ ಭುಜಂಗ ಅಂದ್ರೆ ಶೇಷದೇವರು, ಶೇಷ, ಭೂತೇಶ ಅಂದ್ರೆ ಶಿವ, ಶೇಷದೇವರು, ಶಿವ, ಗರುಡ ಮೊದಲಾದ ಎಲ್ಲ ದೇವತೆಗಳು ಕೂಡ ಸಾಲು ಸಾಲಾಗಿ ಬಂದು ಒತ್ತಾಗಿ ನಿಂತು ಸಮಯ ಕಾದು ಇವರಿಗೆ ನಮಸ್ಕಾರ ಮಾಡಿದರು. ಸನ್ಯಾಸ ಸ್ವೀಕಾರ ಮಾಡಿದಂತಹ ಪೂರ್ಣಪ್ರಜ್ಞೆ ತೀರ್ಥರಿಗೆ ಬ್ರಾಹ್ಮಣ ಸಮೂಹವೆಲ್ಲ ಬಂದು ನಮಸ್ಕಾರ ಮಾಡಿ ಕ್ಯೂದಲ್ಲಿ ಹೋಗ್ತಾ ಇದ್ದಾರೆ. ಓ, ಇಷ್ಟೆಲ್ಲ ಜನ ನಮಿಸ್ತಾರಲ್ಲ, ತಾವು ಸಮಯ ಕಾಯ್ಬೇಕು ಕ್ಯೂದಲ್ಲಿ ಅಂತ ಶೇಷದೇವರು, ಶಿವ, ಹಾಗೆ ಗರುಡ ಇತ್ಯಾದಿ ಸರ್ವದೇವತೆಗಳು ಕಾದು ನಿಂತು ಸಮಯ ಕಾದು ನಮಸ್ಕಾರ ಮಾಡಿದರಂತೆ. ಪ್ರವಂದಿತ ಸಾವಸರ ಪ್ರತೀಕ್ಷಣೈಃ, ಸಾವಸರ ಪ್ರತೀಕ್ಷಣ ಅಂದ್ರೆ, ಪ್ರತೀಕ್ಷಣ ಅಂದ್ರೆ ಕಾಯುವುದು, ಸಮಯ ಕಾಯುವುದು, ಎದುರು ನೋಡುವುದು. ಯಾವುದಕ್ಕೆ? ಸಾವಸರ, ಸಂದರ್ಭ. ಅವಸರ ಅಂದ್ರೆ ಸಂದರ್ಭ ಅಂತ. ತಮ್ಮ ಸಂದರ್ಭ, ತಮ್ಮ ಸರದಿ ಯಾವಾಗ ಬರ್ತದೆ ಅಂತ ಎದುರು ನೋಡ್ತಾ ಇರುವಂತಹ
ಈ ಎಲ್ಲ ಗರುಡಶೇಷ ರುದ್ರಾದಿ ದೇವತೆಗಳೆಲ್ಲ ಕಾದು ಕಾದು ನಂತರದಲ್ಲಿ ಹಾಗೆ ಸಮಯ ಕಾದು ಬಂದಂತಹ ಈ ದೇವತಾ ಸಮೂಹಗಳಿಂದಲೂ ಕೂಡ ಈ ಪೂರ್ಣಪ್ರಜ್ಞರು ನಮಸ್ಕಾರವನ್ನ ಪಡೆದ್ರು. ನನಾಮ ಸೋಯಂ ಗುರುಪೂರ್ವಕಾನ್ಯತೀನ್ ಅಹೋ ಮಹೀಯೋ ಮಹತಾಂ ವಿಡಂಬನಂ. ಹೀಗೆ ಗರುಡಶೇಷ ರುದ್ರಾದಿ ದೇವತೆಗಳೇ ನಮಿಸುವಂತಹ ಮಹನೀಯ ಮುಖ್ಯ ಪ್ರಾಣಾವತಾರ ರೂಪದ ಈ ಅತಿರೂಪದಲ್ಲಿರುವಂತಹ ಈ ಪೂರ್ಣಪ್ರಜ್ಞರು, ಇವರ ಈ ಒಂದು ದೇವತಾ ಜನರೆಲ್ಲ ಬಂದು ನಮಿಸುವಂತಹ ಜೀವೋತ್ತಮರು ಇವರು. ಈಗ ಇವರೇನ್ ಮಾಡ್ತಿದ್ದಾರೆ, ತಮಗೆ ಹಿರಿಯರಾದಂತಹ ಗುರುಗಳಾದಂತಹ ಅಚ್ಯುತ ಪ್ರಜ್ಞೆ ತೀರ್ಥರಿಗೆ ಇವರು ನಮಸ್ಕಾರ ಮಾಡಿದರು. ಜ್ಯೇಷ್ಠ ಯತಿಗಳಿದ್ರು, ಜ್ಯೇಷ್ಠ ಯತಿಗಳಿಗೂ ಕೂಡ ನಮಸ್ಕಾರ ಮಾಡಿದ್ರು. ಇದನ್ನ ನೋಡಿದ್ರೆ ಮಹೀಯ, ಇವರೆಂಥದ್ದು ಅಂದ್ರೆ ಮಹೀಯೋ ಮಹತಾಂ ವಿಡಂಬನಂ, ಮಹನೀಯರಾದವರ ವಿಡಂಬನೆ ಹೇಗಿರ್ತದೆ, ನಟನೆ ಹೇಗಿರ್ತದೆ ಅಂದ್ರೆ ಮಹೀಯವಾಗಿರ್ತದೆ. ಅತ್ಯಂತ ಶ್ರೇಷ್ಠವಾದಂತಹ ವಿಡಂಬನೆ ನಟನೆ ಇರ್ತದೆ. ತಾನು ಜೀವೋತ್ತಮ, ಯಾರಿಗೂ ಎರಗಬೇಕಾದದ್ದಿಲ್ಲ ಅಂತ ಹೀಗೆ ಭಾವಿಸ್ಲೇ ಇಲ್ಲ. ತಾನೊಬ್ಬ ಶಿಷ್ಯ, ಗುರುಗಳು ಹಾಗೂ ಜ್ಯೇಷ್ಠ ಯತಿಗಳಿಗೆ ತಾವು ನಮಸ್ಕಾರ ಮಾಡಬೇಕು ಎನ್ನುವಂಥ ಪ್ರಜ್ಞಾವಂತಿಕೆ ಇತ್ತು. ಹಾಗಾಗಿ ವಿನೀತರಾಗಿ ತಮ್ಮ ಗುರುಗಳಿಗೆ ಹಾಗೂ ಜ್ಯೇಷ್ಠ ಯತಿಗಳಿಗೆಲ್ಲ ನಮಸ್ಕಾರ ಮಾಡಿದ್ರು ಪೂರ್ಣಪ್ರಜ್ಞೆ ತೀರ್ಥರು ಅಂತ ಇಷ್ಟಂಶವನ್ನ ಇಲ್ಲಿ ಹೇಳ್ತಾರೆ. 35 ಶ್ಲೋಕಗಳಾದವು. ಬ್ರಹ್ಮಾರ್ಪಣಮಸ್ತು.